ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹೊಂಬಾಳೆ ಸಂಸ್ಥೆ ನಿರ್ಮಿಸಿರುವಂಥ ಪ್ರಶಾಂತ್ ನೀಲ್ ಅವರ ಬಹುನಿರೀಕ್ಷಿತ ಮತ್ತು ಕನ್ನಡಿಗರೆಲ್ಲರೂ ಮತ್ತು ಇಡೀ ಇಂಡಿಯಾನೇ ಕಾದು ಕುಳಿತಿದ್ದಂಥ ಸಲಾರ್ ಸಿನಿಮಾ ಮೊನ್ನೆ ಡಿಸೆಂಬರ್ 22ಕ್ಕೆ ರಿಲೀಸ್ ಆಗಿದೆ. ಈಗ ಇನ್ನೊಂದು ಸುದ್ದಿ ಕೂಡ ತುಂಬ ವೈರಲ್ ಆಗ್ತಿರುವಂಥದ್ದು ಏನಂದರೆ, ಸಲಾರ್ ಸಿನಿಮಾ 2 ದಿನದಲ್ಲಿ ಸುಮಾರು 295 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಭಾರತೀಯ ಚಿತ್ರರಂಗದಲ್ಲಿ ಟಾಪ್ 3 ಕಲೆಕ್ಷನ್ ಅಂದರೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂಥ ಚಿತ್ರಗಳಲ್ಲಿ 3ನೇ ಸ್ಥಾನವನ್ನು ಮೊನ್ನೆಯಷ್ಟೇ ರಿಲೀಸ್ ಆಗಿ 2 ದಿನಗಳ ಕಳೆದಂಥ ಸಿನಿಮಾ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಸಿನಿಮಾ ಬರೋದಕ್ಕಿಂತ ಮುಂಚೆ KGF 2 ಸಿನಿಮಾ ಪಡೆದುಕೊಂಡಿತ್ತು. ಈ KGF 2 ಸಿನಿಮಾವನ್ನು ಬೀಟ್ ಮಾಡಿ ಈಗ ಸಲಾರ್ ಸಿನಿಮಾ 3ನೇ ಸ್ಥಾನದಲ್ಲಿ ತನ್ನ ಬುನಾದಿಯನ್ನು ಹಾಕಿಕೊಂಡು ಸಿದ್ಧವಾಗಿದೆ. ಹೌದು, ಈ ಮೊದಲನೇ ದಿನ ಸುಮಾರು ಒಂದು ಅಂದಾಜು 178 ಕೋಟಿ ಕಲೆಕ್ಷನ್ ಮಾಡಿತು. ಇನ್ನು 2ನೇ ದಿನ ಕೂಡ ಒಂದು 110 ಕೋಟಿ ಕಲೆಕ್ಷನ್ ಮಾಡಿತು. ನಮ್ಮ ಭಾರತದಲ್ಲಿ ಒಂದು ಟೋಟಲ್ ಆಗಿ ಒಂದು ವರದಿ ಪ್ರಕಾರ ಒಂದು 99ರಿಂದ 100 ಕೋಟಿ ಕಲೆಕ್ಷನ್ ಆಯಿತು. ಇನ್ನು ವರ್ಲ್ಡ್ ವೈಡ್ ಎಲ್ಲ ಕೂಡಿ ಅಂದರೆ ಎಲ್ಲ ರಾಜ್ಯದಿಂದ ಅಂದರೆ ಎಲ್ಲ ಭಾರತ ಆಗಿರ್ಬೋದು, ಇಲ್ಲ ವಿದೇಶಗಳಿಂದ ಕೂಡಿ ಟೋಟಲ್ ಆಗಿ 295 ಪಾಯಿಂಟ್ ಎಷ್ಟೋ ಮೇಲ್ಗಡೆ ಎಷ್ಟೊಂದು 7-8 ಇದೆ. ಒಟ್ಟಿನಲ್ಲಿ 295 ಕೋಟಿ ಗಳಿಕೆ ಮಾಡಿ ಒಂದು ಭಾರತೀಯ ಚಿತ್ರರಂಗದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ತುಂಬ ಜನ ಅಂತ ಇದ್ದರು ಈ ಸಿನಿಮಾ ಕೂಡ ಫ್ಲಾಪ್ ಆಗುತ್ತೆ, ಸುಮ್ಮನೆ ಉಗ್ರಂ ರೀಮೇಕ್ನ ಮಾಡಿಕೊಂಡು ಸ್ಟೋರಿನ ಬಿಲ್ಡ್ ಮಾಡ್ಕೊಂಡಿದ್ರೆ ಒಂದು ಕಾನ್ಸರ್ ಪ್ರಪಂಚವನ್ನು ಸೃಷ್ಟಿ ಮಾಡಿದರೆ ಹಾಗೆ ಹೀಗೆ ಹೋಳು ಅಂತ ತುಂಬ ಜನ ಅಂತ ಇದ್ದರು. ಒಂದು 100 ಕೋಟಿ ಕೂಡ ಕಲೆಕ್ಷನ್ ಮಾಡಲ್ಲ ಅಂತ ಹೇಳಿದರು. ಒಂದಿಷ್ಟು ಅಂದರೆ ಈ ವಿಶ್ಲೇಷಕರು ಕೂಡ ಹೇಳಿದರು ಫಸ್ಟ್ ಒಂದು 100 ಕೋಟಿ ಮಾಡ್ಬೋದು ಅಂತ ಹೇಳಿದರು. ಆದರೆ ಅವರು ಊಹಿಗೆ ಮೀರಿ 128 ಕೋಟಿ ಕಲೆಕ್ಷನ್ ಮಾಡಿತ್ತು. ಹಾಗೆ ಈಗ ಮೊನ್ನೆ 2 ದಿನದಲ್ಲಿ ಕೂಡ 295 ಕೋಟಿ ಕಲೆಕ್ಷನ್ ಮಾಡಿ ತುಂಬ ಒಂದು ಮೇಲಿಗೆ ಸಾಧಿಸಿದೆ. ಇನ್ನು ಯಾವ್ಯಾವ ಸಿನಿಮಾಗಳೆಲ್ಲ ಬ್ರೇಕ್ ಮಾಡಿ ಅಂದರೆ ಯಾವ್ಯಾವ ಸಿನಿಮಾಗಳನ್ನು ಬ್ರೇಕ್ ಮಾಡಿ ಯಾವ್ಯಾವ ದಾಖಲೆಗಳನ್ನು ಬ್ರೇಕ್ ಮಾಡಿ ಈ ಸಿನಿಮಾ ಒಂದು ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟಾಗಿ ಬರುತ್ತೆ. ಇನ್ನು ಈ ಸಿನಿಮಾಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು.